ನಮಸ್ಕಾರ ವೀಕ್ಷಕರೇ. ಇವತ್ತು ಬಸವೇಶ್ವರರ ಬಗ್ಗೆ ಅಂದರೆ ಬಸವಣ್ಣನವರ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಸಾಮಾಜಿಕ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ವಿಚಾರಗಳನ್ನು ಮುಂದಿಟ್ಟು ಬಸವಣ್ಣನವರು ಕಲ್ಯಾಣದ ಕಲಚುರಿ ಬಿಜ್ಜಳನ ಭಂಡಾರಿಗಳಾಗಿದ್ದು ವೀರಶೈವ ಅಥವಾ ಲಿಂಗಾಯತ ಸಂಪ್ರದಾಯದ ಪ್ರವರ್ತಕರು. ವೀರಶೈವ ಸಂಪ್ರದಾಯದ ನಂಬುಗೆಯಂತೆ ಪಂಚಾಚಾರ್ಯರಾದ ರೇಣುಕಾ, ದಾರುಕ, ಏಕೋರಾಮ, ಪಂಡಿತಾರಾಧ್ಯ ಮತ್ತು ವಿಶ್ವಾರಾಧ್ಯರು ಈ ಪಂಥದ ಸ್ಥಾಪಕರು. ಆದರೆ ಬಸವಣ್ಣನವರು ಈ ಸಂಪ್ರದಾಯಕ್ಕೆ ವಿಶೇಷ ಚಾಲನೆ ನೀಡಿದವರು. ಬಸವಣ್ಣ ಶಿವವಾಹನ ನಂದಿಯ ಅವತಾರವೆಂಬ ನಂಬುಗೆ ಇದೆ. ಹರಿಹರ ಕವಿಯ ಬಸವರಾಜ ದೇವರ ರಗಳೆ ಹಾಗೂ ಭೀಮಕವಿಯ ಬಸವ ಪುರಾಣ ಬಸವಣ್ಣನವರ ಜೀವನದ ವಿಚಾರದಲ್ಲಿ ವಿವರ ಪೂರೈಸುವ ಸಾಧನಗಳು. ವಿಜಾಪುರ ಜಿಲ್ಲೆಯ ಬಾಗೇವಾಡಿ ಅಗ್ರಹಾರದ ಪ್ರಮುಖರಾದ ಮಾದರಸರ ಪುತ್ರರಾದ ಇವರ ಜೀವಿತ ಕಾಲ ಕೇವಲ 36 ವರ್ಷ. ಬಸವಣ್ಣನವರ ತಾಯಿ ಮಾದಲಾಂಬಿಕೆ. ಬಾಲಕರಾಗಿದ್ದಾಗ ಸಂಸ್ಕೃತ, ಕನ್ನಡಗಳನ್ನು ಕಲಿತ ಅವರು ತಮ್ಮ ಉಪನಯನದ ನಂತರ ಕೆಲ ಕಾಲ ಬಾಗೇವಾಡಿಯಲ್ಲಿ ಇದ್ದರು. ಮುಂದೆ ಸುಮಾರು 16ನೆಯ ವರ್ಷದಲ್ಲಿ ಯಜ್ಞೋಪವೀತವನ್ನು ಕಿತ್ತಿಸಿದು ಕೂಡಲ ಸಂಗಮಕ್ಕೆ ತೆರಳುತ್ತಾರೆ. ಅಲ್ಲಿ ಈಶಾನ ಗುರುಗಳೆಂಬ ಶೈವರ ಸಾನ್ನಿಧ್ಯದಲ್ಲಿ ಲಿಂಗದೀಕ್ಷೆ ಪಡೆದು ಅಲ್ಲಿ ಧ್ಯಾನ ಸಾಧನೆ ಮಾಡ್ತಾರೆ. ಅಲ್ಲಿ ಕೆಲ ವರ್ಷವಿದ್ದು ಮುಂದೆ ಮಂಗಳವಾಡದ ಮಾಂಡಲಿಕ ಕಲಚುರಿ ಬಿಜ್ಜಳನ ಭಂಡಾರದಲ್ಲಿ ಕರ್ಣಿಕರಾಗ್ತಾರೆ. ಇವರ ಸಂಬಂಧಿ ಸಿದ್ಧದಂಡಾಧಿಪರೆಂಬರು ಇವರ ಜಾಣ್ಮೆಯನ್ನು ಕಂಡು ಈ ಊಳಿಗವನ್ನು ಕೊಡಿಸ್ತಾರೆ. ಮುಂದೆ ಸಿದ್ಧದಂಡಾಧಿಪರು ಕಾಲವಾಗಲಿಕ್ಕೆ ಬಸವಣ್ಣನವರನ್ನೇ ಬಿಜ್ಜಳನು ಭಂಡಾರದ ಅಧಿಕಾರಿಯಾಗಿ ನೇಮಿಸ್ತಾರೆ. ಬಿಜ್ಜಳನ ಅಧಿಕಾರಿ ಬಲದೇವನ ಮಗಳು ಗಂಗಾದೇವಿ ಹಾಗೂ ಬಹುಶಃ ಸಿದ್ದರಸನ ಮಗಳಾದ ನೀಲಲೋಚನೆ ಅಥವಾ ಮಾಯೀದೇವಿ ಎಂಬಿಬ್ಬರು ಕನ್ಯೆಯರನ್ನು ಬಸವಣ್ಣನವರು ವರಿಸ್ತಾರೆ. ಇದೇ ಕಾಲದಲ್ಲಿ ತಮ್ಮ ಧಾರ್ಮಿಕ ಸಾಮಾಜಿಕ ಚಳವಳಿಯನ್ನು ಬಸವಣ್ಣನವರು ಮಂಗಳವಾಡದಲ್ಲಿ ಆರಂಭಿಸ್ತಾರೆ. ಶಿವಭಕ್ತರಾದ ಅನೇಕ ಅನುಭಾವಿಗಳು ಅವರ ಸುತ್ತ ನೆರೆತಾರೆ. ಮುಂದೆ ಬಿಜ್ಜಳ ಕಲ್ಯಾಣವನ್ನು ಆಕ್ರಮಿಸಿ ಸಾಮ್ರಾಟನಾದಾಗ ಕಲ್ಯಾಣ ನಗರವೇ ಬಸವಣ್ಣನವರ ಕಾರ್ಯಕ್ಷೇತ್ರವಾಗುತ್ತೆ. ಕಲ್ಯಾಣ ಆಗ ದಕ್ಷಿಣ ಭಾರತದ ಸಾಂಸ್ಕೃತಿಕ ಚಟುವಟಿಕೆಗಳ ಗಣ್ಯ ಕೇಂದ್ರವೆಂದು ಖ್ಯಾತವೆತ್ತಿತ್ತೆಂದು ಇಲ್ಲಿ ಗಮನಿಸಬೇಕು. ಕಲ್ಯಾಣದಲ್ಲಿ ದೂರದ ಪ್ರದೇಶಗಳಿಂದ ಶಿವಶರಣರು ನೆರೀತಾರೆ. ಬಳ್ಳಿಗಾವಿಯ ಅಲ್ಲಮ್ಮ, ಉಡುತಡಿಯ ಮಹಾದೇವಿಯಕ್ಕ, ಸೊಲ್ಲಾಪುರದ ಸಿದ್ದರಾಮ, ಕಾಶ್ಮೀರದಿಂದ ಬಂದ ಮೋಳಿಗೆಯ ಮಾರಯ್ಯ ಮುಂತಾದ ಅನೇಕ ಶರಣರು ಅಲ್ಲಿ ಸೇರ್ತಾರೆ. ಬಸವಣ್ಣನವರ ಮಹಾಮನೆ ಧರ್ಮಛತ್ರವಾಯ್ತದೆ. ಅನುಭವ ಮಂಟಪವೆಂಬ ಚರ್ಚಾಗೋಷ್ಠಿ ಕಲ್ಯಾಣದಲ್ಲಿ ನಡೆದು ಅಲ್ಲಿ ಶರಣರು ತಮ್ಮ ಅನುಭವಗಳನ್ನು ಹೇಳಿಕೊಳ್ತಾರೆ. ದಲಿತ ವರ್ಗದ ಜನರು ಬಸವಣ್ಣನವರ ವ್ಯಕ್ತಿತ್ವ ಪ್ರಚಾರಗಳಿಂದ ಶಿವಶರಣರಾಗಿ ಸಾಮಾಜಿಕ ಕ್ರಾಂತಿಯಲ್ಲಿ ಪಾಲ್ಗೊಳ್ತಾರೆ. ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ಮಾದಾರ ಧೂಳಯ್ಯ ಮುಂತಾದ ಹಿಂದುಳಿದ ಜಾತಿಗಳ ಶರಣರನ್ನು ಇಲ್ಲಿ ಉಲ್ಲೇಖಿಸಬಹುದು. ಇವರೆಲ್ಲ ಬಸವಣ್ಣನವರ ಚಳವಳಿಯಲ್ಲಿ ಮುಂದಾಳುಗಳಾಗಿದ್ದವರು. ವೀರಶೈವ ಸಂಪ್ರದಾಯ ಚಾತುರ್ವರ್ಣ್ಯಾತೀತವಾದುದು. ಶಿವಶರಣರೆಲ್ಲ ಒಂದೇ ಕುಲ ಎಂದು ಅವರು ನಂಬಿದ್ದರು. ಬಸವಣ್ಣ ಸಂಭೋಳಿ ನಾಗದೇವನೆಂಬ ಅಸ್ಪೃಶ್ಯ ಶರಣರ ಮನೆಯಲ್ಲಿ ಆರೋಗಣೆ ಮಾಡಿ ಬಿಜ್ಜಳನ ಆಗ್ರಹಕ್ಕೆ ಪಾತ್ರನಾದ ಘಟನೆಯೂ ಉಂಟು. ಆದರೆ ಬಸವಣ್ಣ ಇಂಥ ವಿರೋಧಕ್ಕೆ ಸೊಪ್ಪು ಹಾಕಲಿಲ್ಲ. ಆನು ಈ ಬಿಜ್ಜಳಂಗೆ ಅಂಜುವೆನೆ ಎಂಬ ಒಂದು ವಚನದಲ್ಲಿ ಈ ವಿಚಾರ ವ್ಯಕ್ತವಾಗಿದೆ. ಬಸವಣ್ಣನವರು ಶಿವನಲ್ಲದೆ ಅನ್ಯ ದೈವಕ್ಕೆ ಮಣಿಯಬಾರದೆಂಬ ತೀವ್ರ ಶಿವಭಕ್ತಿಯನ್ನು ಬೋಧಿಸ್ತಾರೆ. ಇದರಿಂದಲೇ ಅವರ ಪಂಥ ವೀರ ಶೈವವೆನಿಸಿದೆ. ಆದರೆ ದೇವಾಲಯಗಳ ರಚನೆಯಂತಹ ಕೆಲಸಗಳಿಗೆ ಅವರು ಮಹತ್ವ ನೀಡಿಲ್ಲ. ಇಷ್ಟಲಿಂಗದ ಆರಾಧನೆಗೆ ವಿಶೇಷ ಮಹತ್ವ ನೀಡ್ತಾರೆ. ಗುರು, ಲಿಂಗ, ಜಂಗಮಗಳನ್ನು ಪೂಜ್ಯವೆಂದು ಭಾವಿಸ್ತಾರೆ. ಸದಾಚಾರದ ಜೀವನವನ್ನು ಬೋಧಿಸ್ತಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಎಂಬ ಅವರ ವಚನದಲ್ಲಿ ನೈತಿಕ ಜೀವನಕ್ಕೆ ನೀಡಿದ ಮಹತ್ವ ಗಮನಕ್ಕೆ ಬರುತ್ತೆ. ಪ್ರಾಣಿ ಬಲಿ, ಹಿಂಸೆಗಳನ್ನು ಅವರು ವಿರೋಧಿಸ್ತಾರೆ. ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎಂಬ ವಚನ ಇದಕ್ಕೆ ಸೂಚಕ. ಜಾತಿಭೇದ, ಅಸ್ಪೃಶ್ಯತೆಗಳನ್ನು ಅವರು ಖಂಡಿಸ್ತಾರೆ. ಕೊಲುವನೇ ಮಾದಿಗ, ಹೊಲಸು ತಿಂಬುವನೇ ಹೊಲೆಯ
ಎಂದು ಜಾತಿಯ ಆಧಾರದ ಮೇಲೆ ಜನರನ್ನು ಮೇಲು ಕೀಳೆಂದು ಎಣಿಸುವುದನ್ನು ವಿರೋಧಿಸ್ತಾರೆ. ವೀರಶೈವರು ಶಿವಭಕ್ತಿಯ ಹೆಸರಿನಲ್ಲಿ ಲೌಕಿಕ ವಿಚಾರಗಳನ್ನು ಕಡೆಗಣಿಸಬಾರದು, ತಮ್ಮ ವೃತ್ತಿ ಯಾವುದೇ ಆದರೂ ಅದನ್ನು ನಡೆಸಬೇಕು ಎಂದು ಬಸವಣ್ಣನವರು ಒತ್ತಿ ಹೇಳ್ತಾರೆ. ಕಾಯಕವೇ ಕೈಲಾಸ ಎಂಬ ಅವರ ಮಾತು ಇದಕ್ಕೆ ಸಾಕ್ಷಿ. ಸ್ವತಃ ಬಸವಣ್ಣನವರು ಉದರ ನಿರ್ವಾಹಕ್ಕೆ ಭಂಡಾರಿಯ ಕೆಲಸ ಮಾಡ್ತಿದ್ರು. ಮಡಿವಾಳರ ಮಾಚಯ್ಯ, ಅಂಬಿಗರ ಚೌಡಯ್ಯ ಮುಂತಾದವರು ತಮ್ಮ ಕಸುಬನ್ನು ಮುಂದುವರೆಸಿದರು. ದುಡಿಯದೆ ಗಳಿಸಿದ ಹಣ, ಶ್ರೀಮಂತಿಕೆಗಳ ಬಗ್ಗೆ ಬಸವಣ್ಣನವರಿಗೆ ತಾತ್ಸಾರ ಭಾವನೆ ಇತ್ತು. ಸಿರಿಗರಪ್ಪ ಹೊಡೆದವರ ನುಡಿಸಲುಬಾರದು ಎಂಬ ಮಾತು ಇರಿಸಿದರೆ ಭವಬಪ್ಪುದು ತಪ್ಪದು ಎಂದು ನುಡಿ ಈ ವಿಚಾರವನ್ನು ಸೃಷ್ಟೀಕರಿಸ್ತದೆ. ಬಸವಣ್ಣನವರ ಸಾಮಾಜಿಕ ಕ್ರಾಂತಿ ಬದಲಾದಂತೆ ದಲಿತರಾದವರು ಸಮಾಜದಲ್ಲಿ ಪ್ರತಿಷ್ಠಿತರಾದವರನ್ನು ಗೇಲಿ ಮಾಡಿ ಪ್ರತಿಭಟನೆ ಪ್ರದರ್ಶಿಸುತ್ತಿದ್ದಂತೆ ಸಾಂಪ್ರದಾಯಿಕರ ವಿರೋಧವೂ ಹೆಚ್ಚುತ್ತಾ ಹೋಗುತ್ತೆ. ಕಡೆಗೆ ಬಸವಣ್ಣನವರ ಸೂಚನೆಯಂತೆ ಬ್ರಾಹ್ಮಣ ಜಾತಿಯ ಶರಣ ಮಧುವಯ್ಯನ ಮಗಳನ್ನು ಅಂತ್ಯಜ ಮೋಚಿ ಹರಳಯ್ಯನ ಮಗನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಈ ವರ್ಣ ಸಂಕಟದ ಪ್ರಕರಣದ ಬಗ್ಗೆ ದೊರೆ ಬಿಜ್ಜಳನಲ್ಲಿ ದೂರು ಹೋಗಲು ವರ್ಣಾಶ್ರಮಗಳನ್ನು ರಕ್ಷಿಸಬೇಕಾದ ಅವನು ಈ ಶರಣರುಗಳ ಕಣ್ಣು ಕೀಳಿಸ್ತಾನೆ. ಇದರಿಂದ ತೀವ್ರವಾಗಿ ಮನನೊಂದ ಬಸವಣ್ಣನವರು ಕಲ್ಯಾಣವನ್ನು ತ್ಯಜಿಸಿ ಕೂಡಲ ಸಂಗಮ ಸೇರ್ತಾರೆ. ಕಲ್ಯಾಣದಲ್ಲಿ ಕ್ಷೋಭೆ ಉಂಟಾಗಿ ಬಿಜ್ಜಳನ ಕೊಲೆಯಾಗತ್ತೆ. ಈ ವಾರ್ತೆ ಕೇಳಿ ನೊಂದ ಬಸವಣ್ಣ 1167 ಅಥವಾ 68ರಲ್ಲಿ ಕೂಡಲ ಸಂಗಮದಲ್ಲಿ ಐಕ್ಯರಾಗ್ತಾರೆ.